ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 243ನೇ ತಿರುನಾಮ ಸತ್ಕೃತಃ. ಋಷ್ಯಮುಖ ಪರ್ವತದ ಬಳಿ ಆಶ್ರಮದಲ್ಲಿದ್ದ ಮಾತಂಗ ಮಹರ್ಷಿ ಮತ್ತು ಅವರ ಶಿಷ್ಯರಿಗೆ ನಿಸ್ವಾರ್ಥ ಸೇವೆ ಸಲ್ಲಿಸಬೇಕೆಂಬ ಆಸೆ ಶಬರಿ ಎಂಬ ದೇವತಾ ಮಹಿಳೆಗೆ ಇತ್ತು. ಮಾತಂಗ ಮುನಿಗಳು ಶಬರಿಗೆ ಆಶ್ರಮದ ಸೇವೆಯನ್ನು ಮಾಡಲು ಅವಕಾಶ ಕೊಟ್ಟಿದ್ದಲ್ಲದೆ ಆಕೆಗೆ ಉಪದೇಶ ನೀಡಿ ದಿವ್ಯವಾದ ರಾಮನಾಮವನ್ನು ದೀಕ್ಷೆಯಾಗಿ ನೀಡಿದರು. ಇಲ್ಲಿ ಗಮನಿಸಬೇಕಾದ ಪ್ರಮುಖ ವಿಷಯವೇನೆಂದರೆ ರಾಮನಾಮ ಎಂಬುದು ಸನಾತನವಾದದ್ದು. ರಾಮೇತಿ ಇತಿ ರಾಮಃ ಎಂದರೆ ಎಲ್ಲರಿಗೂ ಆನಂದವನ್ನು ಕೊಡುವವನೇ ರಾಮ. ಹಾಗಾಗಿ ಭಗವಂತನು ಯಾವಾಗಲೂ ಈ ನಾಮವನ್ನು ಹೊಂದಿರುತ್ತಾರೆ. ರಾಮಾವತಾರದಲ್ಲಿ ವಸಿಷ್ಠ ಮಹರ್ಷಿಗಳು ಹಿರಿಯ ಮಗನಿಗೆ ರಾಮ ಎಂದು ಹೆಸರಿಟ್ಟಿದ್ದು ಆ ಮಗು ತನ್ನ ಸುತ್ತಲಿರುವ ಎಲ್ಲರಿಗೂ ಅಪಾರ ಆನಂದವನ್ನು ನೀಡುತ್ತಿದ್ದ ಕಾರಣಕ್ಕಾಗಿಯೇ. ಒಮ್ಮೆ ಶಬರಿಯು ಮಾತಂಗ ಮುನಿಗಳಿಗೆ ರಾಮನಾಮದ ಆಳವಾದ ಅರ್ಥವನ್ನು ವಿವರಿಸುವಂತೆ ಕೇಳಿಕೊಂಡಳು. ಅದಕ್ಕೆ ಮಾತಂಗ ಮುನಿಗಳು, ನೀನು ಅರ್ಥವನ್ನು ಹುಡುಕಿಕೊಂಡು ಎಲ್ಲೂ ಹೋಗಬೇಕಾಗಿಲ್ಲ. ಪೂರ್ಣ ಭಕ್ತಿಯಿಂದ ರಾಮನಾಮವನ್ನು ಜಪಿಸುತ್ತಿರು, ಆ ಅರ್ಥವೇ ನಿನ್ನನ್ನು ಹುಡುಕಿಕೊಂಡು ಬರುತ್ತದೆ ಎಂದರು. ಅಂದಿನಿಂದ ಶಬರಿಯು ಕಟ್ಟಿಗೆ ತರುವುದಾಗಲಿ, ದಾರಿ ಸ್ವಚ್ಛಗೊಳಿಸುವುದಾಗಲಿ, ತಾನು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಪ್ರತಿಯೊಂದು ಉಸಿರಲ್ಲೂ ರಾಮನಾಮವನ್ನು ಜಪಿಸುತ್ತಿದ್ದಳು. ಕೆಲವು ವರ್ಷಗಳು ಕಳೆದವು. ಮಾತಂಗ ಮುನಿಗಳು ದೇಹತ್ಯಾಗ ಮಾಡಿ ವೈಕುಂಠಕ್ಕೆ ಹೋಗುವ ಸಮಯ ಬಂದಿತು. ಹೊರಡುವ ಮುನ್ನ ಅವರು ಶಬರಿಯನ್ನು ಕರೆದು, ರಾಮನಾಮದ ಅರ್ಥ ನಿನ್ನನ್ನು ಹುಡುಕಿಕೊಂಡು ಬರುತ್ತದೆ ಎಂದು ಹೇಳಿದ್ದು ನೆನಪಿದೆಯೇ? ಆ ಸಮಯ ಹತ್ತಿರ ಬಂದಿದೆ. ರಾಮನು ಅಯೋಧ್ಯವನ್ನು ತೊರೆದಿದ್ದಾನೆ. ಸುಗ್ರೀವನನ್ನು ಭೇಟಿಯಾಗಲು ಆತ ಋಷ್ಯಮುಖ ಪರ್ವತದ ಹತ್ತಿರಕ್ಕೆ ಬರುತ್ತಾನೆ ಮತ್ತು ನಮ್ಮ ಆಶ್ರಮದ ದಾರಿಯಲ್ಲೇ ಹಾದು ಹೋಗುತ್ತಾನೆ. ಆತ ಬಂದಾಗ ಉತ್ತಮವಾದ ಹಣ್ಣುಗಳನ್ನು ನೀಡಿ ಸೇವೆ ಮಾಡು. ಆಮೇಲೆ ನೀನು ಕೂಡ ವೈಕುಂಠಕ್ಕೆ ಬರಬಹುದು ಎಂದು ಹೇಳಿದರು. ಗುರುಗಳ ಮಾತಿನಂತೆ ಶಬರಿಯು ಪ್ರತಿದಿನ ಕಾಡಿನ ದಾರಿಗಳನ್ನು ಗುಡಿಸಿ ಸಿಹಿಯಾದ ಹಣ್ಣುಗಳನ್ನು ತಂದು ಕಾಯುತ್ತಿದ್ದಳು. ಹೀಗೆ ರಾಮನಿಗಾಗಿ ಆಕೆ ಸುಮಾರು 13 ವರ್ಷಗಳ ಕಾಲ ತಾಳ್ಮೆಯಿಂದ ಕಾಯ್ದಳು. ರಾಮ ಮತ್ತು ಲಕ್ಷ್ಮಣರು ಆಶ್ರಮಕ್ಕೆ ಬಂದಾಗ ಶಬರಿಯ ಆನಂದಕ್ಕೆ ಪಾರವೇ ಇರಲಿಲ್ಲ. ಆಕೆ ರಾಮನ ಪಾದಗಳಿಗೆ ಬಿದ್ದು, ನನ್ನ ಗುರುಗಳಿಗೆ ಮಾಡಿದ ಸೇವೆಗೆ ಇಂದು ಫಲ ಸಿಕ್ಕಿದೆ. ಶ್ರೀರಾಮನೇ, ನನ್ನ ಗುರುಗಳು ಹೇಳಿದ್ದು ನಿಜ. ರಾಮನಾಮದ ನಿಜವಾದ ಅರ್ಥವೇ ಇಂದು ನನ್ನನ್ನು ಹುಡುಕಿಕೊಂಡು ಬಂದಿದೆ ಎಂದಳು. ಚಕ್ಷುಷಾ ತವ ಸೌಮ್ಯೇನ ಪೂತೋಸ್ಮಿ ರಘುನಂದನ. ಈ ಶ್ಲೋಕದ ಅರ್ಥ, ಹೇ ರಘುನಂದನ, ನಿನ್ನ ಪ್ರೀತಿಯ ಒಂದು ನೋಟದಿಂದಲೇ ನಾನು ಪವಿತ್ರಳಾದೆ. ನಂತರ ಆಕೆ ಸಂಗ್ರಹಿಸಿಟ್ಟಿದ್ದ ಅತ್ಯಂತ ಸಿಹಿಯಾದ ಹಣ್ಣುಗಳನ್ನು ರಾಮನಿಗೆ ಸಮರ್ಪಿಸಿದಳು. ರಾಮನು ಯಾವುದೇ ಹುಳಿ ಹಣ್ಣು ತಿನ್ನಬಾರದೆಂದು ಆಕೆ ಪ್ರೀತಿಯಿಂದ ಮೊದಲು ಹಣ್ಣನ್ನು ತಾನೇ ತಿಂದು ನೋಡಿ ಕೇವಲ ಅತ್ಯಂತ ಸಿಹಿಯಾದ ಹಣ್ಣುಗಳನ್ನು ಮಾತ್ರ ನೀಡಿದಳು. ರಾಮನು ಅದನ್ನು ಅತ್ಯಂತ ಸಂತೋಷದಿಂದ ತಿಂದನು ಮತ್ತು ತನ್ನ ಜೀವನದಲ್ಲಿ ಇಷ್ಟು ರುಚಿಯಾದ ಹಣ್ಣನ್ನು ತಿಂದಿರಲಿಲ್ಲ ಎಂದು ಸಂತೋಷಪಟ್ಟನು. ರಾಮನು ಹಣ್ಣು ತಿಂದ ನಂತರ ಶಬರಿಯು, ನನ್ನ ಗುರುಗಳು ಹೇಳಿದಂತೆ ನಿನಗೆ ಸೇವೆ ಸಲ್ಲಿಸಿ ಧನ್ಯಳಾದೆ. ಈಗ ನನ್ನ ಗುರುಗಳ ಪಾದ ಸೇವೆಗೆ ಹೋಗುವ ಸಮಯ ಬಂದಿದೆ ಎಂದಳು. ವೇದಾಂತ ದೇಶಿಕರು ತಮ್ಮ ರಘುವೀರ ಗದ್ಯದಲ್ಲಿ ಹೀಗೆ ಬರೆಯುತ್ತಾರೆ: ಅವಂದ್ಯಂ ಮಹಿಮಾ ಮುನಿ ಜನ ಭಜನ ಮುಷಿತ ರಥ ಕಲುಷ ಶಬರಿ ಮೋಕ್ಷ ಸಾಕ್ಷಿಭೂತ. ರಾಮನು ಶಬರಿಗೆ ಮೋಕ್ಷ ಕೊಡುವ ಅಗತ್ಯವೇ ಇರಲಿಲ್ಲ, ಏಕೆಂದರೆ ರಾಮನಿಗೆ ಸೇವೆ ಸಲ್ಲಿಸಿದ ನಂತರ ವೈಕುಂಠವನ್ನು ತಲುಪುವಂತೆ ಆಕೆಗೆ ಈಗಾಗಲೇ ಗುರು ಮಾತಂಗ ಮುನಿಗಳ ಆಶೀರ್ವಾದ ಸಿಕ್ಕಿತ್ತು. ಶಾಸ್ತ್ರಜ್ಞಾನ ಮತ್ತು ಅನುಷ್ಠಾನವಿರುವ ಒಬ್ಬ ಒಳ್ಳೆಯ ಗುರುವಿನ ಪಾದಗಳನ್ನು ಹಿಡಿದರೆ ಭಗವಂತನು ಆಗ ಗುರುವಿನ ಮೂಲಕವೇ ನಮಗೆ ಮೋಕ್ಷವನ್ನು ಅನುಗ್ರಹಿಸುತ್ತಾನೆ. ಅದಕ್ಕಾಗಿಯೇ ಶ್ರೀ ವೈಷ್ಣವರು ತಮ್ಮ ಸಮುದಾಯದ ಭಕ್ತರೊಬ್ಬರು ಪರಮಪದ ಸೇರಿದಾಗ ಅವರು ಭಗವಂತನ ಪಾದ ಸೇರಿದರು ಎಂದು ಹೇಳುವುದಿಲ್ಲ. ಬದಲಾಗಿ ಅವರು ಆಚಾರ್ಯರ ತಿರುವಡಿಯನ್ನು ಸೇರಿದರು ಎಂದು ಹೇಳುತ್ತಾರೆ. ಶಬರಿಯು ರಾಮನಿಗೆ ಹಣ್ಣುಗಳನ್ನು ನೀಡಿದ ರೀತಿ ಅತ್ಯಂತ ಗಮನಾರ್ಹವಾದದ್ದು.
ಆಕೆ ಅದನ್ನು ತನ್ನ ಗುರುಗಳ ಆಜ್ಞೆಯಂತೆ ಒಬ್ಬ ಜೀವಾತ್ಮನಾಗಿ ಪರಮಾತ್ಮನಿಗೆ ಸಲ್ಲಿಸಬೇಕಾದ ನೈಸರ್ಗಿಕ ಧರ್ಮ ಮತ್ತು ಪ್ರೀತಿಯಿಂದ ಮಾಡಿದಳೇ ಹೊರತು ರಾಮನಿಂದ ಪ್ರತಿಯಾಗಿ ಏನನ್ನಾದರೂ ನಿರೀಕ್ಷಿಸಿ ಮಾಡಿಲ್ಲ. ಸತ್ಕೃತಃ ಎಂದರೆ ಶಬರಿಯಂಥ ಪವಿತ್ರ ಭಕ್ತರಿಂದ ಪೂಜಿಸಲ್ಪಡುವವನು ಎಂದು ಅರ್ಥ. ಇಂದಿನ ತಿರುನಾಮಕ್ಕೆ ಸಂಬಂಧಿಸಿದ ಸಾಮವೇದದ ಪುರುಷ ಸೂಕ್ತದ ಮಂತ್ರ ಹರಿ ಓಂ. ಹಾವು 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 ಊ ಊ ಊ ವಾಹ ಹಾವು ವಾಹ ಹಸ್ ಹಾ ಹಸ್ ಅರ್ಚಿಶೋಚಿಸ್ತಪೋಹರಃ ಪ್ರಕ್ಷಸ್ಯ ವೃಷ್ಣೋ ಅರುಷಸ್ಯಾನೂ ಮಾತಾ ಪ್ರಣೋ ವಚೋ ವಿದತಾ ಜಾತಾವೇದ ಸಾಯಿ ವೈಶ್ವಾನರಾಯಮತಿರ್ನ ವ್ಯಾಸೇಷು ಸೋಮ ಇವ ಪವತೆ ಚಾರುರಗ್ನಾಯಾಗಿ ಹಾವು 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 ಊ ಊ ಊ ವಾಹ ಹಾವು ವಾಹ ಈ. ಹರಿ ಓಂ. ನಾವು ಪ್ರತಿದಿನ ಸತ್ಕೃತಾಯ ನಮಃ ಎಂದು ಜಪಿಸಿದರೆ ನಾವು ಪೂರ್ಣ ಭಕ್ತಿ ಮತ್ತು ಶ್ರದ್ಧೆಯಿಂದ ನೀಡುವ ಒಂದು ಹಣ್ಣು, ಹೂವು, ತುಳಸಿ ದಳ ಅಥವಾ ಕೇವಲ ನೀರನ್ನಾದರೂ ಭಗವಂತನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಿ ಆಶೀರ್ವದಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.